ಎಲ್ ಕಳ್ದೋಗಿದ್ದೀರಾ? ಏನಿಲ್ಲ. ಏನು ಇಲ್ದೆ ಕಣ್ಣಲ್ಲಿ ನೀರ್ ಬರುತ್ತಾ? ಕಣ್ಣಲ್ಲಿ ಧೂಳ್ ಬಿತ್ತು ಅಂತ ಮಾತ್ರ ಹಳೆ ಡೈಲಾಗ್ ಹೇಳ್ಬೇಡಿ ಅತ್ತೆ. ಹೇಳಿ, ಯಾರೇನಂದ್ರು? ಈ ಮನೆಯವರಿಂದ ಏನಾದ್ರು ಬೇಜಾರಾಯ್ತಾ? ಅಥವಾ ಮೇಡಮ್ ಏನಾದ್ರು ಅಂದ್ರ? ಹೇಳಿ ಅತ್ತೆ, ಯಾರೇನಂದ್ರು? ಹಾಗೆಲ್ಲ ಏನು ಇಲ್ಲ ಗೌರಿ. ಇದೇ ಬೇಡ ಅನ್ನೋದು. ನಾನ್ ಮಾತ್ರ ನಿಮ್ಮನ್ನ ನನ್ನವರು ಅಂತ ಬಾಯಿ ತುಂಬಾ ಅತ್ತೆ ಅತ್ತೆ ಅಂತ ಕರಿತೀನಿ. ಆದ್ರೆ ನೀವು ಮಾತ್ರ ನನ್ನ ಹೊರಗಿನವಳ ತರ ನೋಡ್ತೀರಾ. ನನ್ನ ಹತ್ರ ಏನು ಹೇಳಲ್ಲ, ಎಲ್ಲ ಮುಚ್ಚಿಡ್ತೀರಾ. ಹತ್ರಲ್ಲಿ 8 ಮಾತು ಮಾತಾಡ್ತೀರಾ, ಇನ್ 2 ಮಾತ್ರ ಬಚ್ಚಿಟ್ಕೋತೀರಾ. ಏನು ಅಂತ ಸೀಕ್ರೆಟಾ? ನನ್ನ ಹತ್ರ ಹೇಳಲ್ವಾ? ಗೌರಿ, ನಾನು ಏನೇ ಹೇಳಿದ್ರು ಕೆಲವೊಂದಿಲ್ಲಿ ಬದಲಾಗೋದಿಲ್ಲ. ನನ್ನ ಜೀವನ ಇಷ್ಟೇ ಅನ್ನೋದು ನನಗೆ ಅರ್ಥ ಆಗೋಗಿದೆ. ಅದಕ್ಕೆ ಸುಮ್ಮನಾಗಿದ್ದೀನಿ. ಕೇಳೋರಿದ್ದಾರೆ ಅಂತ ಹಾಗೆಲ್ಲ ನಮ್ಮ ನೋವನ್ನು ಹೇಳ್ಕೋಬಾರ್ದು. ನೋವು ಕಷ್ಟ ಯಾರಿಗೆ ಬರೋದಿಲ್ಲ ಹೇಳು? ಕಷ್ಟ ಮನುಷ್ಯನಿಗೆ ಬರುತ್ತೆ, ಮರಕ್ಕೆ ಬರುತ್ತಾ? ಸಾಧ್ಯ ಆದಷ್ಟು ನೋವಲ್ಲೂ ಖುಷಿಯಾಗಿ ಇರಬೇಕು, ಖುಷಿನೇ ಹಂಚಬೇಕು. ನನ್ನೂ ನನಗೆ ಇದ್ದು ಬಿಡ್ಲಿ. ಎಲ್ಲಾನು ಹೇಳ್ಕೊಳ್ಳೇಬೇಕು ಅಂತ ಏನಿಲ್ವಲ್ಲ. ನೋವಿನ ಜೊತೆ ಬದುಕೋದನ್ನ ಕಲಿಬೇಕು. ಓ, ಅಂದ್ರೆ ಏನೋ ಇದೆ ಅಂತ ಆಯ್ತು. ಪರವಾಗಿಲ್ಲ, ಹೇಳಿ, ಯಾರೇನಂದ್ರು? ಬಿಡು ಗೌರಿ, ಕೇಳಿದ್ದೀನಿ ಎಷ್ಟು ಅಂತ ಕೇಳ್ತೀಯ? ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ಅದ್ರ ಕಡೆ ಗಮನ ಕೊಡು. ನನ್ಗಳು ಯಾವಾಗ್ಲೂ ಇದ್ದಿದೆ, ಇದು ಮುಗಿಯೋದೇ ಇಲ್ಲ. ಹಾ, ಅದೇಗಾಗತ್ತೆ? ನೀವ್ ಇಷ್ಟ ಆರಾಮಾಗಿದ್ದೀರಾ. ಅದೇ ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಇಷ್ಟ ಆರಾಮಾಗಿರ್ತಾ ಇರ್ಲಿಲ್ಲ. ನಿನ್ ವಯಸ್ಸೇ ಹಾಗೆ, ನನ್ನ ವಯಸ್ಸು ಹೀಗೆ. ನೀನು ನನ್ನ ವಯಸ್ಸಿಗೆ ಬರ್ತೀಯಲ್ಲ, ಆಗ ನಿನ್ಗೂ ಎಲ್ಲಾನು ಅರ್ಥ ಆಗತ್ತೆ. ಜೀವನ ಕಲಿಸೋ ಪಾಠದ ಮುಂದೆ ಬೇರೆ ಯಾವ ಪಾಠನೂ ಇಲ್ಲ. ಜೀವನ ಅನ್ನೋದು ಪ್ರತಿಯೊಬ್ಬರನ್ನು ಒಂದು ಹದಕ್ಕೆ ತಂದ್ಬಿಡತ್ತೆ. ಅದ್ ಸರಿ ಅತ್ತೆ, ಆದ್ರೂ ನನ್ಗೊಂದು ಡೌಟು. ನೀವ್ ಏನ್ ಮಾಡ್ಲಿ ಬಿಡ್ಲಿ, ಆ ರಮಾದೇವಿ ಮೇಡಮ್ ಮಾತ್ರ ನಿಮ್ ಮೇಲೆ ಸಿಡಿ ಸಿಡಿ ಅಂತಿರ್ತಾರೆ. ಯಾಕೆ? ಗೌರಿ, ಹಾಗೆಲ್ಲ ಮಾತಾಡಬಾರ್ದು. ಏನೇ ಆದರೂ ನಾವು ಅವ್ರ ನೆರಳಲ್ಲೇ ಇದ್ದೀವಿ ಅನ್ನೋದನ್ನ ಮರಿಬೇಡ. ಅವ್ರ ಮನೇಲೆ ಎತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ನಾವು ಆಡೋ ಮಾತು ನಾವೇನು ಅನ್ನೋದನ್ನ ತೋರ್ಸತ್ತೆ. ನನ್ನ ಹತ್ರ ಮಾತಾಡ್ದಾಗೆ ಇನ್ಯಾರ ಹತ್ರನೂ ಮಾತಾಡಬೇಡ. ಮಾತಿನ ಮೇಲೆ ನಿಗಾ ಇರಲಿ. ಕ್ಷಮಿಸಿ ಅತ್ತೆ, ನೀವು ಬೇಜಾರಲ್ಲಿ ಇದ್ರಲ್ಲ, ಅದಕ್ಕೆ ಹಾಗೆ ಹೇಳ್ದೆ.